ಮೋದಿ ನೇತೃತ್ವದಲ್ಲಿ ಇವತ್ತು ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯಲಿದೆ. ಕದನ ವಿರಾಮ ಘೋಷಣೆಯ ಬಳಿಕ ಆಗ್ತಾ ಇರುವಂತಹ ಮೊದಲ ಸಭೆ ಇದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಜೈಶಂಕರ್, ಅಮಿತ್ ಶಾ ಭಾಗಿಯಾಗಿರ್ತಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಸಭೆಯನ್ನ ನಡೆಸಲಾಗ್ತಾ ಇದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಸಹ ಚರ್ಚೆ ನಡೆಸಲಾಗುತ್ತೆ. ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಆಪರೇಷನ್ ಸಿಂಧೂರ ಹಾಗೆ ನಂತರ ಭದ್ರತೆ ಬಗ್ಗೆ ಸಹ ಚರ್ಚೆ ನಡೆಸಲಾಗುತ್ತೆ. ಭದ್ರತಾ ಸಂಪುಟ ಸಮಿತಿಯ ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಕದನ ವಿರಾಮ ಘೋಷಣೆ ಆದ ನಂತರದಲ್ಲಿ ಮೊದಲಿಗೆ ಆಗ್ತಾ ಇರುವಂತಹ ಸಭೆ ಇದು. ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ, ಹೀಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವೆಲ್ಲ ವಿಚಾರಗಳಿಲ್ಲಿ ಚರ್ಚೆಗೆ ಬರುತ್ತೆ ಹಾಗಾದ್ರೆ ಅಂತ ನೋಡ್ತಾ ಹೋದ್ರೆ, ಪಾಕ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದಂತಹ ವಿಚಾರ ಸಹ ಚರ್ಚೆ ಆಗತ್ತೆ. ನಮ್ಮ ನಡೆ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಸದ್ಯಕ್ಕೆ ಭದ್ರತೆ ಯಾವ ರೀತಿಯಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭದ್ರತಾ ಸಂಪುಟ ಸಮಿತಿಯ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು. ಈ ಮೀಟಿಂಗ್ ಅಲ್ಲಿ ರಾಜನಾಥ್ ಸಿಂಗ್ ಇರ್ತಾರೆ, ಜೈಶಂಕರ್ ಅವರು ಇರ್ತಾರೆ, ಹಾಗೆ ಅಮಿತ್ ಶಾ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾಶ್ಮೀರದಿಂದ. ಇನ್ನು ಮಂಜು, ಮೋದಿ ನೇತೃತ್ವದಲ್ಲಿ ಭದ್ರತಾ ಸಮಿತಿಯ ಸಂಪುಟ ಸಭೆ ನಡೀತಾ ಇರುವಂತದ್ದು, ಅದು ಕದನ ವಿರಾಮ ಘೋಷಣೆ ಆದ ನಂತರ ಆಗ್ತಾ ಇರುವಂತಹ ಸಭೆ ಕುತೂಹಲ ಕಾರಣ ಆಗ್ತಾ ಇದೆ. ಈ ಸಭೆಯಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗಬಹುದು? ಈ ಹಂತದಲ್ಲಿ ಈ ಸಭೆ ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಮಂಜು? ಪ್ರಗತಿ, ಈ ಭದ್ರತಾ ಸಲಹಾ ಸಂಪುಟ ಸಮಿತಿಯ ಸಭೆ ಬಹಳ ಮುಖ್ಯವಾದಂತಹ ತೀರ್ಮಾನಗಳನ್ನು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳುವಂತಹ ಸಮಿತಿ ಆಗಿರುತ್ತೆ. ಸೊ ಇದರ ಸಭೆ ಈಗ ನಡೆಯುವಂಥದ್ದು ಬಹಳ ಮುಖ್ಯ. ಕಾರಣ ಇಷ್ಟೇ, ಕಳೆದ ಈ ಕದನ ವಿರಾಮದ ಬಳಿಕ ಎರಡೂ ದೇಶಗಳ DGMOಗಳ ಸಭೆ, ಆ ನಂತರ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಾದ ಬೆಳವಣಿಗೆಗಳು, ಇವೆಲ್ಲವನ್ನೂ ಕುರಿತು ಒಂದು ಪರಾಮರ್ಶೆ ನಡೆಯುತ್ತೆ. ಏನು ಆಯಿತು, ಏನು ಮಾಡಿದ್ವಿ ಅನ್ನುವಂಥದ್ದು ಪರಾಮರ್ಶೆ ನಡೆಯುತ್ತೆ. ಅದರ ಜೊತೆಗೆ ಇನ್ನು ಬಹಳ ಮುಖ್ಯವಾಗಿರುವಂಥದ್ದು ಏನಂದ್ರೆ, ನಿನ್ನೆಯೂ ಕೂಡ ಅಷ್ಟೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನೇತೃತ್ವದಲ್ಲಿ ಸಭೆ ನಡೀತು. ಮೂರೂ ಸೇನೆಗಳ ಮುಖ್ಯಸ್ಥರು ಹಾಗೂ CDS ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಅವರು ಏನು ನಡೆದಿದೆ ಮತ್ತೆ ಪರಾಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಸಿಚುಯೇಷನ್ ಹೇಗಿದೆ ಈಗ ಗಡಿಯಲ್ಲಿ ಅನ್ನುವಂಥ ಪರಾಮರ್ಶೆಯೂ ಕೂಡ ಆಗಿರುವಂಥದ್ದು. ಜೊತೆಗೆ ಇನ್ನೂ ಕೂಡ ಒಂದು ರೀತಿಯ ಎಲ್ಲವನ್ನೂ ಕೂಡ ಕದನ ವಿರಾಮ ಆಗಿದೆ ಅಂದರೂ ಕೂಡ ಒಂದು ಜನರಲ್ಲಿ ನಂಬಿಕೆ ಹುಟ್ಟುವ ತನಕ ಭದ್ರತೆಗಳು ಹೆಚ್ಚಿನ ಮಟ್ಟದಲ್ಲೇ ಇರಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಭದ್ರತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ ಮತ್ತು ವಿಮರ್ಶೆ ಕೂಡ ಆಗುತ್ತೆ. ಯಾಕಂದರೆ ಕದನ ವಿರಾಮ ಘೋಷಣೆಯಾಗಿ 3 ತಾಸುಗಳಲ್ಲಿ ಮತ್ತೆ ಪಾಕಿಸ್ತಾನ ಮತ್ತೆ ಉಲ್ಲಂಘನೆ ಮಾಡಿದ್ದು. ಸೊ ಈಗ ಮಾಡಲ್ವಾ ಅದು ಬೇರೆ ಪ್ರಶ್ನೆ. ಮಾಡಿದ್ರೂ ಕೂಡ ನಾವು ಉತ್ತರ ಕೊಡಲಿಕ್ಕೆ ರೆಡಿ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂರ್ತಿ ದೇಶದ ಭದ್ರತಾ ಕ್ರಮಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ, ಪರಾಮರ್ಶೆ ಮಾಡಿದ್ದಾರೆ. ಸೊ ಅದು ಇವತ್ತು ಪುನಃ ಇಲ್ಲಿ ಸಭೆಗೆ ಬರುತ್ತೆ, ಆ ವರದಿಯೂ ಕೂಡ ಬರುತ್ತೆ. ಈ ಎಲ್ಲ ವರದಿಯನ್ನು ಇಟ್ಕೊಂಡು ಒಂದು ಚರ್ಚೆ ಮಾಡಿ ನಾವು ಹೇಗೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.